ಇನ್ನು ಮತ್ತೊಂದು ಕಡೆ ಕೋಲಾರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಲ್ಲೇಶ್ ಬಾಬು ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ನ ಬೆಂಬಲಿಗರ ಜೊತೆಗೆ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ಹೇಳಿ ತೆರಳಿದ್ರು. ಬಂಗಾರಪೇಟೆ ವೃತ್ತದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ರು. ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ತಮ್ಮ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಮೆರವಣಿಗೆಯಲ್ಲಿ ಜೆಡಿಎಸ್ ಮುಖಂಡ ಜಿಟಿ ದೇವೇಗೌಡ ಕೂಡ ಭಾಗಿಯಾಗಿದ್ದಾರೆ. ಹಾಗೆ ಸಂಸದ ಮುನಿಸ್ವಾಮಿ ಕೂಡ ಸೇರಿದಂತೆ ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರು ಭಾಗಿಯಾಗಿದ್ದಾರೆ. ಇನ್ನು ಮತದಾರರನ್ನ ಬಲಿ ಹಾಕೋದಕ್ಕೆ ಉಚಿತ ಕೊಡುಗೆಗಳನ್ನ ಕೊಡ್ತಾ ಇದೆ ಈ ಸರ್ಕಾರ ಅಂತ ಹೇಳಿ ಕಿಡಿಕಾರಿದ್ದಾರೆ ಜಗ್ಗೇಶ್. ಕುರಿ ಕಡಿಯುವ ಮೊದಲು ಹಾರ ಹಾಕಿ ಮೆರವಣಿಗೆ ಮಾಡ್ತಾರಲ್ಲ, ಹಂಗಾಗಿದೆ ಇಲ್ಲಿ ಕತೆ ಅನ್ನುವಂಥದ್ದನ್ನ ಜಗ್ಗೇಶ್ ಅವರು ತಮ್ಮದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಮತದಾರರಿಗೆ ಹೀಗೆ ಹಾರ ಹಾಕ್ತಾ ಇರೋದು ಇದೊಂದು ಫ್ರೀ ಬಸ್ ಅನ್ನುವಂಥದ್ದೆಲ್ಲ ಸುಮ್ಮನೆ ಇದನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ರಾಜ್ಯಸಭೆ ಸದಸ್ಯ ಜಗ್ಗೇಶ್ ಮಾತಾಡಿದ್ದಾರೆ. ಉಚಿತ ಗ್ಯಾರಂಟಿ ಕೊಟ್ಟರು ಮೋದಿ ಗ್ಯಾರಂಟಿನೇ ಶಾಶ್ವತ. ಫ್ರೀ ಬಸ್ ತಗೊಂಡ್ರೆ ಸ್ವಾಭಿಮಾನ ಮಾರ್ಕೊಂಡಂತೆ, ಯಾವತ್ತೂ ಕೂಡ ಮೋದಿ ಉಚಿತ ಕೊಡುಗೆ ಅಂತ ಕರೆದಿಲ್ಲ ಅನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಬೆಂಗಳೂರಿನಲ್ಲಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಯಾವ್ದಾದ್ರು ಒಂದು ಹಳ್ಳಿಗಳಲ್ಲಿ ಒಂದು ಕುರಿನ ಕಡಿಬೇಕಾದ್ರೆ ಅದ್ರ ಕತ್ತಿಗೆ ಒಂದು ಹೂನಾರ ಹಾಕಿ ತಮಟೆ ಹೊಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅದು ಪಾಪ ಕುರಿ ಗೊತ್ತಿರೋ ನೆಕ್ಸ್ಟ್ ನನಗೆ ಕಡಿತಾರೆ ಅಂತ. ಅದೇ ಇವಾಗ ಕೊಡ್ತಾ ಇರತಕ್ಕಂಥ ಎಲ್ಲಾ ಫ್ರೀ ಬೇಸ್ ಎಲ್ಲ ಬಿಟ್ಟಿ ಕೊಡೋದು ಯಾಕೆಂದ್ರೆ ಮತದಾರರನ್ನ ಕಡಿಯೋದಕ್ಕೋಸ್ಕರ, ಮತವನ್ನ ಪಡೆಯೋದಕ್ಕೋಸ್ಕರ ಮಾಡ್ತಾ ಇರುವಂತದ್ದು. ಇದನ್ನ ಬಹಳ ಎಚ್ಚರಿಕೆಯಿಂದ ನೀವು ಮನಸ್ಸಲ್ಲಿ ಇಟ್ಕೋಬೇಕು. ಮೋದಿಯವರು ಅವ್ರಿಗೆ ಎಷ್ಟು ಸಾಧ್ಯವೋ ಈ ದೇಶವನ್ನ ಎತ್ತಿದ್ದಾರೆ, ಒಬ್ಬ ಸಾಮಾನ್ಯ ಸಿಟಿಸನ್ ಎತ್ತಿದ್ದಾರೆ. ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರೂ ಕೂಡ ವಿಶ್ವಗುರು ಅಂತ ಭಾರತವನ್ನ ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಆತ್ಮೀಯವಾಗಿ ರಿಲಿಜಿಯಸ್ ಫೀಲಿಂಗ್ ತರೋದಕ್ಕೋಸ್ಕರ 500 ವರ್ಷಗಳ ಕೆಳಗೆ ಎಲ್ಲಾರು ಹೋರಾಟ ಮಾಡಿದ್ರು. ಒಂದೇ ಪ್ರಾರ್ಥನೆ ಇತ್ತು, ಏನು? ಶುಭಾಭ್ಯೆ ಶುಭಯನೇ ಮೋಹತ್ತೆ ಅತ್ಯಬ್ರಾಹ್ಮಣೆ ದ್ವಿತೀಯ ಪರಾರ್ಥೆ ರಾಮಕ್ಷೇತ್ರ ಎಂದ್ರು. 500 ವರ್ಷ ರಾಮ ಇರಲಿಲ್ಲ. ಇವತ್ತು ಮೋದಿ ಅವರಿಂದ ರಾಮ ಇಲ್ಲಿ ಬಂದಿದ್ದಾನೆ. ರಾಮ ಬಂದಿರುವಂತ ಈ ನಾಡಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಮ್ಮತನವನ್ನ ಮೆರೆಸಬೇಕು. ಅಂದ್ರೆ ಮೋದಿ ಅವರಿಗೆ ಶಕ್ತಿನ ನಾವು ಕೊಡ್ಲೇಬೇಕು. ಯಾರು ಏನೇ ಫ್ರೀ ಬೀಸ್ ಕೊಟ್ಟರು ಕೂಡ ಮೋದಿ ಅವರ ಗ್ಯಾರಂಟಿನೇ ಬಹಳ ಶ್ರೇಷ್ಠವಾದ ಗ್ಯಾರಂಟಿ ಈ ಭಾರತಕ್ಕೆ. ಇವರು ಅಕ್ಕಿನ ಕೊಟ್ಟಿದ್ದಾರೆ, ಆದ್ರೆ ಕೊಡಕ್ಕೆ ಕಾಸಿಲ್ಲ. ಮೋದಿ ಅವರು ನಿರಂತರವಾಗಿ ಕೊಡ್ತಾ ಇದ್ದಾರೆ, ಮುಂದೇನೂ ಕೊಡ್ತಾನೆ ಇರ್ತಾರೆ. ಆದ್ರೆ ಅವರೆಲ್ಲೂ ಫ್ರೀ ಬಿ ಅಂತ ಕರೀಲಿಲ್ಲ. ಯಾಕೆಂದ್ರೆ ಯಾರು ಫ್ರೀ ಬಿ ಅಂತ ಇಸ್ಕೊಂತಾರೆ ಅವರು ಸ್ವಾಭಿಮಾನನ ಬಿಟ್ಟಂಗೆ ಭಾವನೆ. ಹಾಗಾಗಿ ನಿಮ್ಮ ಒಂದು ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರಲಿ, ಇವರಿಗೆ ಒಂದು ಮತ ಹಾಕೋದಂತದಿರ್ಲಿ ಅನ್ನೋ ಒಂದು ಮಾತನ್ನ ಹೇಳ್ತೀನಿ. ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೇಳ್ಕೊಳ್ಳೋದು, ಎಲ್ಲ ಸೈನಿಕರು ಬಹಳ ಎಚ್ಚರಿಕೆಯಿಂದ ಮತ ಕಡೆಯವರೆಗೂ ಹಾಕೋವರೆಗೂ ಎಲ್ಲರನ್ನ ಕರ್ಕೊಂಡ್ಬಂದು ಓಟನ್ನ ಹಾಕ್ಸುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ತೇಜಸ್ವಿ ಸೂರ್ಯ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡ್ತಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾಮಪತ್ರ ಸಲ್ಲಿಕೆ ಆಗುತ್ತೆ. ಜಯನಗರ 4th ಬ್ಲಾಕ್ನಿಂದ ರೋಡ್ ಶೋ ಅನ್ನ ಕೂಡ ತೇಜಸ್ವಿ ಸೂರ್ಯ ನಡೆಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ ಅವರಿಗೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೂಡ ಸಾಥ್ ಕೊಟ್ಟಿದ್ರು. ಸೊ ಹಾಗೆ ಆರ್ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ರವಿ ಸುಬ್ರಹ್ಮಣ್ಯ ಕೂಡ ಈ ಸಂದರ್ಭದಲ್ಲಿ ಅವರ ಈ ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ರೋಡ್ ಶೋ ಮೂಲಕ ಹೋಗಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಮತ್ತೊಮ್ಮೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಆಯ್ಕೆ ಬಯಸಿರುವಂತಹ ತೇಜಸ್ವಿ ಸೂರ್ಯ ಬಿಜೆಪಿಯ ಅಭ್ಯರ್ಥಿಯಾಗಿ ಈಗ ಕಣದಲ್ಲಿದ್ದಾರೆ. ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡುವ ಮೂಲಕ ಅಧಿಕೃತವಾಗಿ ಚುನಾವಣಾ ಕಣಕ್ಕೆ ಮತ್ತೊಮ್ಮೆ ಧುಮುಕ್ತಾರೆ. ಜಯನಗರ 4th ಬ್ಲಾಕ್ನಿಂದ ಈಗ ರೋಡ್ ಶೋ ಅನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ? ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ? ಮೋದಿ ಒಬ್ಬರೇ. ಪಾಕಿಸ್ತಾನ ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಉಡೀಸ್. ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಉಡೀಸ್. ಕಾಂಗ್ರೆಸ್ ಬಂದ್ರೆ ಎಲ್ಲ ಒಳಗಡೆ ಬಂದ್ಬಿಡ್ತಾರೆ ಬಾಂಬ್ ತಗೊಂಡು. ಕಾಂಗ್ರೆಸ್ ಬಂದ ತಕ್ಷಣ ಬಾಂಬು AK-47 ಎಲ್ಲ ಬಂದ್ಬಿಡ್ತಾರೆ. ಮೋದಿ ಬಂದ್ರೆ ಎಲ್ಲ ಓಡೋತಾರೆ. ದೇಶದ ಕಾವಲುಗಾರ ಯಾರು? ದೇಶದ ಕಾವಲುಗಾರ ಯಾರು? ಅಂತವರನ್ನ ಆಯ್ಕೆ ಮಾಡುವಂತ ಅವಕಾಶ ಇವತ್ತು ನಮ್ಗೆ ಬಂದಿದೆ.
ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ? ಈ ದೇಶವನ್ನ ಕಾಪಾಡೋ ಶಕ್ತಿ ಯಾರಿಗಿದೆ? ಮೋದಿ ಒಬ್ಬರೇ. ಪಾಕಿಸ್ತಾನ ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಉಡೀಸ್. ಮೋದಿ ಬಂದ್ ನಿಂತ್ರೆ ಪಾಕಿಸ್ತಾನ ಉಡೀಸ್. ಕಾಂಗ್ರೆಸ್ ಬಂದ್ರೆ ಎಲ್ಲ ಒಳಗಡೆ ಬಂದ್ಬಿಡ್ತಾರೆ ಬಾಂಬ್ ತಗೊಂಡು. ಕಾಂಗ್ರೆಸ್ ಬಂದ ತಕ್ಷಣ ಬಾಂಬು, AK-47 ಎಲ್ಲ ಬಂದ್ಬಿಡ್ತಾರೆ. ಮೋದಿ ಬಂದ್ರೆ ಎಲ್ಲ ಓಡೋತಾರೆ. ದೇಶದ ಕಾವಲುಗಾರ ಯಾರು? ದೇಶದ ಕಾವಲುಗಾರ ಯಾರು? ಅಂತವರನ್ನ ಆಯ್ಕೆ ಮಾಡುವಂತ ಅವಕಾಶ ಇವತ್ತು ನಮ್ಗೆ ಬಂದಿದೆ. ಕಲ್ಪಿಸ್ಕೊಟ್ರಿ. ಇವತ್ತು ಅನುರಾಗ್ ಠಾಕೂರ್ ಅವರು ಬಂದು ನನಗೆ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅನುರಾಗ್ ಜಿ ಫಾರ್ ಕಮಿಂಗ್ ಟುಡೇ. ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಉದ್ರಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಇವತ್ತಿನವರೆಗೆ ಸತತ 7 ಬಾರಿ